ಶ್ರೀನಾಥ್ರವರು ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಅವರ ಪ್ರೀತಿ ಇಡೀ ವಿಜಯನಗರ, ಅತ್ತಿಗುಪ್ಪೆ, ಬ್ಯಾಟ್ರಾಯನಪುರ, ಬಾಪೂಜಿ ನಗರ ಅನೇಕ ಅಭಿಮಾನಿಗಳ ಸಂಖ್ಯೆನೇ ಇದೆ. ಬಹುಶಃ ಒಬ್ಬ ಶಾಸಕರಿಗಿರ್ತಕ್ಕಂಥ ಜನಸಂಖ್ಯೆ ಬಲ ಇವತ್ತು ಜನ ಅಭಿಮಾನ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ಅವರು ಮಾಡಿರ್ತಕ್ಕಂಥ ಅಪಾರವಾದ ಸೇವೆಗಳು. ಇದೇ ಜನಾನಾರೋಗ್ಯವಾಗಿರ್ತಕ್ಕಂಥ ಅಭಿಮಾನ ಪ್ರೀತಿಗಳು ಜನ ತೋರಿಸ್ತಾ ಇದ್ದಾರೆ. ಅಭಿಮಾನಿಗಳು ನಿಜವೂ ಇಂಥ ಅಭಿಮಾನಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಜನ ನೂರಾರು ಜನ ಬೆಳಗ್ಗೆಯಿಂದ 6 ಗಂಟೆಯಿಂದ ಇಷ್ಟೊತ್ತುವರೆಗೂ ಅವ್ರ ಮೇಲೆ ತೋರಿಸ್ತಕ್ಕಂಥ ಅವರ ಪ್ರೀತಿ ನೋಡಿದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಅಂಥ ಅಭಿಮಾನ ತೋರಿಸ್ತಾ ಇದ್ದಾರೆ ಜನಗಳು. ಈ ಅಭಿಮಾನ ಮತಗಳ ಮೂಲಕ ಅವ್ರನ್ನ ಜನಗಳು ತೋರಿಸ್ಬೇಕು. ಅವ್ರನ್ನ ಇನ್ನಷ್ಟು ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ನಾವಂತೂ ಅವ್ರನ್ನ ನೋಡ್ತಾನೇ ಇದ್ದೀವಿ. ಕಳೆದ ನಾನು 15-20 ವರ್ಷದಿಂದ ಈ ವಿಜಯನಗರದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ನಾನು ಕಂಡಂಗಂಥ ಅಪರೂಪ ಶ್ರೀನಾಥ್ರವರು. ಇಂಥ ಅಪರೂಪ ವ್ಯಕ್ತಿಗೆ ಇನ್ನಷ್ಟು ಆಯುರ, ಆರೋಗ್ಯ, ಐಶ್ವರ್ಯ ಮತ್ತು ಎಲ್ಲ ಕೊಡಲಿ. ಮತ್ತು ರಾಜಕೀಯ ಭವಿಷ್ಯ ಕೂಡ ಇದರ ನೀತಿ ಎಷ್ಟು ರೀತಿ ಕೊಡಬೇಕು. ಅವರು ಹೆಚ್ಚಿನ ಅವಕಾಶ ಒಂದು ಸತಿ ಕೊಟ್ಟಾಗ ಇನ್ನಷ್ಟು ಜನಗಳಿಗೆ ಸೇವೆ ಮಾಡ್ತಾರೆ. ಕೇವಲ ಇವರು ಅಧಿಕಾರ ಇಲ್ಲದೆ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರ ಸಿಕ್ಬಿಟ್ರೆ ಇನ್ನಷ್ಟು ಕೆಲಸ ಮಾಡ್ತಾರೆ, ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ, ಇನ್ನಷ್ಟು ಜನಗಳಿಗೆ. ಇವರು ಜಾತ್ಯತೀತ ವ್ಯಕ್ತಿ. ಎಲ್ಲೂ ಕೂಡ ನಾನಿಂಥ ಜಾತಿ ವ್ಯಕ್ತಿ ಅಂತ ಎಲ್ಲೂ ಕೂಡ ತೋರಿಸ್ಕೊಂಡೇ ಇಲ್ಲ. ಇಂಥ ವ್ಯಕ್ತಿಗಳು ಇನ್ನಷ್ಟು ಬೆಳಕಿಗೆ ಬರಲಿ. ಇನ್ನು ಎಲ್ಲೋ ಒಂದು ಕಡೆ ಕೆಲವೊಂದು ಯಾರು ತುಳಿತಾರಂದರೆ ತುಳಿಯೋ ಮಟ್ಟದಲ್ಲಿ ಎದ್ದು ನಿಂತ್ಕೊಳ್ತಾರೆ. ಈ ಸಾರಿ ಒಂದು ಒಳ್ಳೆ ಭವಿಷ್ಯದ ನಾಯಕರಾಗಿ ರೂಪುಗೊಳ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆಯುರ, ಆರೋಗ್ಯ ಮತ್ತು ಐಶ್ವರ್ಯ ಎರಡೂ ಸಿಗಲಿ ಮತ್ತು ಜನ ಸೇವೆ ಮಾಡೋದಕ್ಕೆ ಒಂದು ಜನಗಳು ಕೂಡ ಗುರುತಿಸಲಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನಿಲ್ಲ, ಅದೇ ಹೇಳಿದ್ರಲ್ಲ ನಮ್ಮ ಮುತ್ತರಾಜಣ್ಣ, ಅಧಿಕಾರ ಇದ್ದರೆ ಸೇವೆ ಮಾಡೋದು ಬೇರೆ, ಅಧಿಕಾರ ಅನ್ನೋದೇ ಸೇವೆ ಮಾಡೋಕ್ಕೆ. ಹಂಗೆ ನಮಗೆ ರಾಜ್ಯ ದೇವರು ಆಯುಷು ಆರೋಗ್ಯ ಕೊಟ್ಟರೆ ಏನು 36 ವರ್ಷದಿಂದ ನಾವು ಅಧಿಕಾರ ಇಲ್ದಂಗೆ ಸೇವೆ ಮಾಡ್ತಾಯಿದ್ದೀವಿ. ಅದನ್ನು ಬದುಕಿರೋವರೆಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೇ, ಅಧಿಕಾರ ಇಲ್ದಿರಂಗೆ ಸರ್ವಿಸ್ ಮಾಡ್ತಾ ಇದ್ದಲ್ಲ ಅದೇ ಥರ ಸರ್ವಿಸ್ ಮಾಡ್ಕೊಂಡೋಗ್ಲಿ. ಅಧಿಕಾರ ಇರಲಿ ಇಲ್ಲದೇ ಇರಲಿ, ಶಾಶ್ವತವಾಗಿ ಜನ ಸೇವೆ ಮಾಡೋದಕ್ಕೆ ಎಲ್ಲ ಅಭಿಮಾನಿಗಳು, ನಾನು ಯಾರಿಗೂ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ, ಸ್ನೇಹಿತರುಗಳಿಗೆ ಬರ್ತ್ಡೇಗೆ ಆಹ್ವಾನನೇ ಕೊಡಲ್ಲ. ಏನಕ್ಕಂದರೆ ಅವ್ರು ಬರಲಿಲ್ಲ ಅಂದರೆ ಬೇಜಾರು ಅಂತ ನಮ್ಮ ಸ್ನೇಹಿತರುಗಳು ಹೇಳ್ಬಿಡ್ತಾರೆ. ಅದಕ್ಕೆ ಏನು ಮಾಡ್ತೀನಿ, ಅವ್ರ ಅಭಿಮಾನ ನನ್ನ ಮೇಲೆ, ಅವ್ರು ಬರಲಿಲ್ಲ ಅಂದರೂ ಅಭಿಮಾನ ಇದೆ. ಸಾವಿರಾರು ಜನ ಬೆಳಿಗ್ಗೆಯಿಂದ ವಿಶ್ ಮಾಡಿದ್ದಾರೆ, ಸಾವಿರಾರು ಜನ ನಮ್ಮ ಎಲೆಕ್ಟ್ರಾನಿಕ್ ಮುಖಾಂತರ ವಿಶ್ ಮಾಡಿದ್ದಾರೆ, ಡೈರೆಕ್ಟಾಗಿ ಬಂದು ಈ ಥರ ದೊಡ್ಡವರು ಆಶೀರ್ವಾದ ಮಾಡಿದ್ದಾರೆ. ಈ ಆಶೀರ್ವಾದ, ಈ ಒಂದು ಅವರ ಒಂದು ಪ್ರೀತಿ ಸದಾ ಹಿಂಗೆ ಉಳಿಸ್ಕೊಂಡು ಹೋಗೋಕ್ಕೆ ದೇವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಅದೇ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಆ ಒಂದು ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ರಾಜಕಾರಣದಲ್ಲಿ ವಿಶ್ವಾಸಕ್ಕೆ ಒಂದಕ್ಕೆ ಮಾತ್ರನೇ ಯಾವಾಗಲೂ ಬೆಲೆ ಕಟ್ಟಬೇಕು. ಈ ಪ್ರೀತಿಗೆ, ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಇನ್ನೇನು ಎಕ್ಸ್ಟ್ರಾ ಹೇಳಲ್ಲ. ಅವ್ರ ಪ್ರೀತಿ ಅವ್ರು ಹೆಂಗಿರ್ತಾರೆ ಹಂಗೆ ನೋಡ್ಕೊಂಡು